ಇಬ್ರು ಶಿವ ಪಾರ್ವತಿರ ಹಾಗೆ ನೋಡಕ್ ಮುದ್ದ ಕಾಣಿಸ್ತಾ ಇದ್ದಾರೆ. ಮತ್ತೆ ನನಗೆ ಯಾಕೆ ಇವನು ಕುರಿ ತರ ಅವಳೊಂದ್ ಕುತ್ತಿಗೆಗೆ ಹಗ್ಗ ಹಾಕಿ ಎಳ್ಕೊಂಡು ಹೋಗೋ ತರ ಕಾಣಿಸ್ತಾ ಇದೆ? ಕಾಮಲೆ ರೋಗ ಬಂದವ್ರಿಗೆ ಇಡೀ ಜಗತ್ತೇ ಹಳದಿಯಾಗಿ ಕಾಣುತ್ತೆ. ನೀವ್ ಯಾವಾಗ ಬಂದ್ರಿ? ನೀನು ಅಂತ ಗುಣಗೋಕ್ ಶುರು ಮಾಡಿದೆ ನೋಡು, ಆವಾಗ್ಲೇ ಬಂದೆ. ಮಕ್ಕಳು ಸಂತೋಷವಾಗಿರ್ಬೇಕು ಅಂತ ಬೇಡ್ಕೋಬೇಕು ಕಣೆ. ಜೀವನ ಪೂರ್ತಿ ಅವ್ರು ಸಂತೋಷವಾಗಿರೋದನ್ನ ನೋಡಿ ಹೊಟ್ಟೆ ಕಿಚ್ಬಾರ್ದು. ನನಗ್ ಗೊತ್ತು. ರಾಮ ಲಕ್ಷ್ಮಣನ್ ತರ ನಮ್ಮೆಲ್ರೂ ಚೆನ್ನಾಗಿ ನೋಡ್ಕೊಂಡಿದ್ರೆ ನಮ್ಗೆಲ್ಲ ಅದೇ ಸಂತೋಷ. ಯಾವಾಗ್ಲೂ ಹೀಗೆ ನಗ್ನಗ್ತಾ ಸಂತೋಷವಾಗಿರ್ಬೇಕು. ನಾನ್ ಇರಕ್ ಬಿಡಲ್ಲ, ಈ ಮನೇಲೆ ಇರಕ್ ಬಿಡಲ್ಲ. ಪಾರ್ವತಿ, ಹಾ ಅಕ್ಕ, ಇಲ್ ಬಾಯ್ಲಿ. ನಾನಾ? ಯಾಕಕ್ಕ? ಇರ್ಲಿ ಬಿಡಿ, ಪರವಾಗಿಲ್ಲ. ಕಾರಣ ಹೇಳ್ದಿದ್ರೆ ಬರಲ್ವಾ? ಹಾ, ಹೋಗು. ಹೋಗಿ ಅಮ್ಮ, ಇಲ್ಲಾಂದ್ರೆ ಚಾಟಿ ತಗೋತಾನೆ. ಬಂದೆ. ಕಣ್ಸನ್ನೆ ಮಾಡ್ಬೇಡ್ರಿ, ನೀವ್ ಹೇಳ್ದಾಗೆ ಕೇಳ್ತೀನಿ. ಏನಕ್ಕ ನನ್ನನ್ ಕರೆದಿದ್ದು? ಇವತ್ತು ಹಬ್ಬ ಅಲ್ವಾ, ನಾವೆಲ್ಲರೂ ನಮ್ ಗಂಡನ್ ಜೊತೆಲಿ ದೊಡ್ಡೋರ್ ಕಾಲಿಗೆ ನಮಸ್ಕಾರ ಮಾಡಿದ್ರೆ ನಮ್ ಬಂಧನ ಇನ್ನೂ ಗಟ್ಟಿಯಾಗಿರುತ್ತಂತೆ. ಬನ್ನಿ ಎಲ್ರೂ ನಮಸ್ಕಾರ ಮಾಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ಎಲ್ರೂ ಅಮ್ಮನ ಹತ್ರ ಆಶೀರ್ವಾದ ತಗೋಬೇಕು. ನೀವು ನಮ್ನೆಲ್ಲ ಬೆಳೆಸಿದವರು, ಈ ತರ ಹಬ್ಬ ಹರಿದಿನಗಳಿಗೆ ನೀವು ದೂರ ಇರ್ತೀರಂದ್ರೆ ನಾವೆಲ್ಲ ಒಪ್ಪಲ್ಲ. ಅಮ್ಮ, ನಿನ್ನ ಆಶೀರ್ವಾದಕ್ಕಿಂತ ನಮಗ್ ಒಳ್ಳೇದು ಇನ್ಯಾವುದೂ ಇಲ್ಲಮ್ಮ. ನಿನ್ ಜೀವನದಲ್ಲಿ ಇಷ್ಟೊಂದು ಒಳ್ಳೆ ಮತ್ತೆ ಎಷ್ಟು ದಿವಸ ಆದ್ಮೇಲೆ ಆಡಿದ್ಯಾ ನೀನು? ಏನ್ ನೋಡ್ತಾ ಇದ್ದೀರಾ? ಎಲ್ರೂ ಆಶೀರ್ವಾದ ತಗೊಳ್ಳಿ. ಎದ್ದೇಳಿ, 100 ಕಾಲ ಸಂತೋಷವಾಗಿ ಚೆನ್ನಾಗಿ ಬದುಕಬೇಕು. ನಿಂತ್ಕೊಳ್ಳಿ. ಓಹೋ, ಕೆಲಸ ಮಾಡೋ ಜವಾಬ್ದಾರಿ ಕೊಟ್ಟಿದಾರಲ್ವಾ, ಅದಕ್ಕೆ ಕಾಲಿಗೆ ಬೀಳೋದು ಇಷ್ಟ ಇಲ್ವ? ಅತ್ತೆ, ಆಶೀರ್ವಾದ ಮಾಡಿ. ಬನ್ರಿ, ನೋಡ್ತಿದ್ದೀರಲ್ಲ. ಅತ್ತೆ, ಆಶೀರ್ವಾದ ಮಾಡಿ. ಇನ್ನೂ 100 ಕಾಲ ಚೆನ್ನಾಗಿರ್ಬೇಕು. ಬಾರೆ ಅದೇಮ್ಮ, ನಮ್ಗಿಬ್ರಿಗೂ ಆಶೀರ್ವಾದ ಮಾಡಿ. ಒಂದ್ ನಿಮಿಷ. ಪದ್ಧತಿ ಈಗ ಮಾಡಿ. ಹಾ, ಎದ್ದೇಳಮ್ಮ. ಆಯುರ್ ಆರೋಗ್ಯದಿಂದ ಸುಖ ಸಂತೋಷದಲ್ಲಿ ಇನ್ನೂ 100 ಕಾಲ ಸಂತೋಷವಾಗಿರಿ. ಮಕ್ಕಳು ಮರಿಯಿಂದ ಮನೆಯೆಲ್ಲ ಆನಂದವಾಗಿರಲಿ. ಅತ್ತೆ ಮಾವನ ಆಶೀರ್ವಾದ ತಗೊಳ್ಳೋಣ. ಒಂದ್ ನಿಮಿಷ ಇರಿ. ಈ ಹೊಸ ವರ್ಷದ ಜೊತೆಗೆ ನಿಮ್ ಜೀವನ ಕೂಡ ಹೊಸದಾಗಿ ಚೆನ್ನಾಗಿರ್ಬೇಕು. ಮನೆ ತುಂಬಾ ಮಕ್ಕಳನ್ನು ಕೊಟ್ಟು 16 ಸಂಪತ್ತುಗಳನ್ನು ಪಡೆದು ಸುಖವಾಗಿರಿ. ಹೋಗಿ ಏರ್ಪಾಡೆಲ್ಲ ನೋಡೋಣ ಬಾ. ಶಿವರಾಜು, ಒಂದ್ ನಿಮಿಷ ಇಲ್ವಾ? ಹಾ, ಬಂದಣ್ಣ. ನಿಮ್ಮ ದೇಶದಲ್ಲಿ ಯಾರನ್ನು ನಂಬೋಕಾಗಲ್ಲ, ಎಲ್ಲರೂ ಕಳ್ಳ. ನನ್ನ ಕಳ್ಳ ಬುದ್ಧಿ ಇಲ್ಲ ಅಂತ ನಮ್ಮ ಉಮರ್ಜಿ ಹೇಳ್ತಾ ಇದ್ದಾರೆ, ಕರೆಕ್ಟ್? ಓಕೆ. ಅಷ್ಟಕ್ಕೂ ಯಾವಾಗ ಬರ್ತಾರೆ? ನನ್ ಸ್ವಲ್ಪ ಟೈಮ್ ಆಗತ್ತೆ ಶೇಖ್ ಜಿ. ಅವ್ನ್ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಈ ನಿಧಿ ತೋರಿಸಿ ಇವ್ರ ಹತ್ರ ದುಡ್ಡು ಇಸ್ಕೊಂಡು ಮಾರ್ಬಿಡ್ಬೋದಿತ್ತು.
ಮನೇಲಿ ಯಾರು ಕಾಣಿಸ್ತಾ ಇಲ್ಲ. ಈ ಅಸ್ಮಿತಾ ಇಲ್ಲಿ ಹೋಗಿದ್ದಾಳೆ. ಇರು, ಅಸ್ಮಿತಾಗ್ ಫೋನ್ ಮಾಡ್ತೀನಿ. ಹಲೋ ಅತ್ತೆ, ಹೇಳಿ ಅತ್ತೆ. ಅಸ್ಮಿತಾ, ಮನೇಲಿ ಯಾರು ಇಲ್ಲ. ರಾಜಲಕ್ಷ್ಮಿ, ಶೌರ್ಯ ಕೂಡ ಕಾಣಿಸ್ತಾ ಇಲ್ಲ. ಹೌದು, ನೀವೆಲ್ಲ ಎಲ್ಲಿ ಹೋಗಿದ್ದೀರಾ? ಮನೇಲಿ ಯಾರು ಇಲ್ಲ ಅಂದ್ರೆ ಏನರ್ಥ? ಒಂದ್ ಅರ್ಧ ಗಂಟೆಲ್ ಬಂದ್ಬಿಡ್ತೀನಿ. ಸರಿ, ಆಯ್ತು. ಏನಾಯ್ತು ಅಸ್ಮಿತಾ? ಮನೇಲಿ ಯಾರು ಇಲ್ವಂತೆ, ಆ ರಾಜಲಕ್ಷ್ಮಿನೂ ಇಲ್ವಂತೆ. ಅಪ್ಪಿ ತಪ್ಪಿ ಅವ್ರ ನಮ್ಮನ್ನ ಫಾಲೋ ಮಾಡಿದ್ರ ಹೇಗೆ? ಒಂದ್ ನಿಮಿಷ ಇರಿ, ನಾನ್ ಕಾಲ್ ಮಾಡ್ತೀನಿ. ಇದೇನಿದು, ರಾಜಲಕ್ಷ್ಮಿಗೆ ಕಾಲೇ ಕನೆಕ್ಟ್ ಆಗ್ತಿಲ್ಲ. ಎಲ್ಲಿರ್ಬೋದು? ಇರು, ಶೌರ್ಯಂಗ್ ಕಾಲ್ ಮಾಡಿ ನೋಡ್ತೀನಿ. ಇದೇನಿದು, ಇವನ್ ಫೋನು ಈಗ್ಲೇ ರಿಂಗ್ ಆಗ್ತಿದೆ. ಹಲೋ ಮಲ್ಹೋತ್ರಾ ಜಿ, ಆದಾಬ್ ಆದಾಬ್. ಅದು ಇಂಡಿಯಾದಲ್ಲೇ ಇದೆ. ಈ ಡೀಲ್ ಆಗ್ತಿದ್ದ ಹಾಗೆ ಲಂಡನ್ಗೆ ಬಂದ್ಬಿಡ್ತೀನಿ. ಶುಕ್ರಿಯಾ ಶುಕ್ರಿಯಾ ಮಲ್ಹೋತ್ರಾ ಜಿ. ಓಹೋ, ಇವನ್ ಫ್ರೆಂಡ್ ಕಾಲ್ ಮಾಡಿದ್ರು ಅನ್ಸತ್ತೆ. ಸತ್ಯ, ಹೇಗೋ ತಪ್ಪಿಸ್ಕೊಂಡ್ವಿ. ಸರಿ, MLA ಬರೋವರೆಗೂ ನಾವು ಕೂಡ ವೇಟ್ ಮಾಡ್ತೀವಿ. ಇಲ್ಲಾಂದ್ರೆ ಬೇರೆ ಆಪ್ಷನ್ ನೋಡ್ತೀವಿ.